ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತಿಳಿಯೋಣ. ಆರೋಗ್ಯಕರವಾಗಿರೋಂಥ ಮತ್ತು ರುಚಿನೂ ಕೂಡ ಇರಬೇಕು. ಆ ಥರ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತಿಳಿಯೋಣ. ಚಟ್ನಿ ಪುಡಿಗೆ ಹುಣಸೆಹಣ್ಣು, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬೆಲ್ಲ, ಬಿಳಿ ಎಳ್ಳು, ಹುರ್ಗಡ್ಲೆ, ಕಡಲೆಕಾಯಿ ಬೀಜ ಮತ್ತು ಇಂಗು. ನಂತರದಲ್ಲಿ ತೊಳೆದು ಒಣಗಿಸಿದಂಥ ಕರಿಬೇವಿನ ಸೊಪ್ಪು. ನಂತರದಲ್ಲಿ ಒಂದು ಅರ್ಧ ಹೂಳಷ್ಟು ಕೊಬ್ಬರಿ. ನಾವು ಮಾಡ್ತಾರಂಥ ಚಟ್ನಿ ಪುಡಿ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಚಮಚದಷ್ಟು ಮೆಂತ್ಯ ಕಾಳು. ಈ ಎಲ್ಲ ಪದಾರ್ಥಗಳನ್ನು ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟವ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡೆ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡೋಣ. ಮೊದಲಿಗೆ ನೋಡಿ, ಒಂದು ಬೌಲಷ್ಟು ಕಡಲೆಕಾಯಿ ಬೀಜ, ಇದನ್ನು ಫ್ರೈ ಮಾಡೋಣ. ತೊಗೊಂಡಿರೋ ಪ್ರತಿಯೊಂದು ಪದಾರ್ಥನೂ ಕೂಡ ಫ್ರೈ ಮಾಡ್ತಾ ಹೋಗೋಣ. ನೋಡ್ತಾ ಬನ್ನಿ, ನಾವು ಮಾಡ್ತಾರಂಥ ಈ ಚಟ್ನಿ ಪುಡಿ ದೋಸೆ, ಇಡ್ಲಿ, ಈ ಚಪಾತಿ ಜೊತೆಗೆ, ಗೋಧಿ ದೋಸೆ ಜೊತೆಗೆ, ರವೆ ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ ಮತ್ತು ಬಿಸಿ ಅನ್ನದ ಜೊತೆಗೂ ಕೂಡ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ರುಚಿಯೆಲ್ಲ ಆರೋಗ್ಯವಾಗಿ ಕೂಡ ಇರುತ್ತೆ. ನೋಡಿ, ಒಂದು ಬೌಲಷ್ಟು ಬೆಳ್ಳುಳ್ಳಿ. ನಾನಿಲ್ಲಿ ಸುಮಾರು ಒಂದು 6 ಗುಂಟೂರು ಮೆಣಸಿನ್ಕಾಯಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ತೊಗೊಂಡು ಸ್ವಲ್ಪ ಹುಣಸೆಹಣ್ಣನ್ನು ಸ್ಟೀಲ್ ಬಾಣಲೆಲೆ ಉರಿಯೋದು ಬೇಡ, ಕಪ್ಪಾಗುತ್ತೆ. ಹೇಗೆ ಕಪ್ಪಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದನ್ನು ಮನೇಲಿ ಏನಾದ್ರು ಒಂದು ಕಬ್ಬಿಣದ ತವ ಅಥವಾ ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಅದರಲ್ಲಿ ಫ್ರೈ ಮಾಡ್ಕೋಬೋದು. ತೊಗೊಂಡಂಥ ಹುಣಸೆಹಣ್ಣನ್ನು ಅಂದರೆ ತೊಗೊಂಡಂಥ ಒಂದು ಬೌಲಷ್ಟು ಬಿಳಿ ಎಳ್ಳು, ಇಲ್ಲಿ ಒಂದು ಬೌಲಷ್ಟು ಕಡಲೆಕಾಯಿ ಬೀಜ, 3/4 ಬೌಲಷ್ಟು ಹುರ್ಗಡ್ಲೆ, ಒಂದು ಬಟ್ಲಿಗೆ ಸ್ವಲ್ಪ ಕಡಿಮೆ ಬಿಳಿ ಎಳ್ಳು ಮತ್ತು ಬೆಲ್ಲ. ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರದಲ್ಲಿ ಒಂದು ಖಾಲಿ ಬಾಣಲೆಗೆ ಅಂದರೆ ನಾವೆಲ್ಲ ಫ್ರೈ ಮಾಡಿರ್ತೀವಲ್ಲ ಆ ಬಾಣಲೆಗೆ ಒಂದು ಚಮಚದಷ್ಟು ಹಿಂಗೆ ಹಾಕೋಣ. ಸ್ಟವ್ನ ಆಫ್ ಮಾಡಿ ಹಿಂಗೆ ಹಾಕಬೇಕು, ಇಲ್ಲಾಂದರೆ ಹಿಂಗು ಸಿಯುತ್ತೆ. ಮತ್ತು ಹಸಿ ಹಿಂಗನ್ನ ಹಾಗೆ ಹಾಕಬಾರ್ದು. ಹಿಂಗನ್ನ ಒಂದು ಸ್ವಲ್ಪನಾದರೂ ಬಿಸಿ ಮಾಡಿ ಕೂಡ ಹಾಕಬೇಕು. ಒಂದು ಚಮಚ ಹಿಂಗಿನ ಜೊತೆಗೆ ಅರ್ಧ ಚಮಚದಷ್ಟು ಅಡುಗೆ ಅರಿಶಿನ ಕೂಡ ಸೇರಿಸಿ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ನಾವು ಸ್ಟವ್ನ ಆಫ್ ಮಾಡಿ ಬಿಸಿ ಬಾಣಲೆಗೆ ಹಾಕಿದ್ದೀವಿ. ನೋಡಿ, ಬೆಳ್ಳುಳ್ಳಿ ಒಂದು ಬೌಲಷ್ಟು ಬೆಳ್ಳುಳ್ಳಿನೂ ಕೂಡ ಸ್ಟವ್ನ ಸಿಮ್ ಮಾಡ್ಕೊಂಡು ಈ ರೀತಿ ಫ್ರೈ ಮಾಡಬೇಕು. ನೀವೆಲ್ಲ ಅಂದ್ಕೊಂಬೋದು, ಅಯ್ಯೋ ಇದೆಲ್ಲ ಹಿಟ್ಟು ಥರ ಆಗಲ್ವಾ, ಪುಡಿ ಆಗುತ್ತಾ? ತುಂಬ ಚೆನ್ನಾಗಿ ಪುಡಿ ಆಗುತ್ತೆ. ಈ ಚೆನ್ನಾಗಿ ಪುಡಿ ಆಗಲಿ ಅನ್ನೋದಕ್ಕೋಸ್ಕರನೇ ನಾವು ಹುರ್ಗಡ್ಲೆನ ಸೇರಿಸ್ತಾ ಇರೋದಿಲ್ಲಿ. ನೋಡಿ, ತೊಗೊಂಡಂಥ ಮೆಂತ್ಯ ಕಾಳು ಒಂದು 20 ಮೆಂತ್ಯ ಕಾಳನ್ನು ಕೂಡ ಇಲ್ಲಿ ಫ್ರೈ ಮಾಡ್ತಾಯಿದ್ದೀವಿ. ನೋಡಿ, ಈಗ ಬಾಣಲೆಗೆ ಹುಣಸೆಹಣ್ಣ ಹಾಕಿದೆ ಈ ರೀತಿ ಕಪ್ಪಾಗುತ್ತೆ. ಹಾಗಾಗಿ ನಾವು ತೊಗೊಂಡಂಥ ಹುಣಸೆಹಣ್ಣ ಈ ಥರ ಒಂದು ಐರನ್ ತವದ ಮೇಲೆ ಫ್ರೈ ಮಾಡೋಣ. ನೋಡಿ, ಈ ಥರ ಹುಣಸೆಹಣ್ಣನ್ನು ಹಾಕಿ ಸ್ವಲ್ಪ ಸ್ಟವ್ನ ಸಿಮ್ ಮಾಡಿ ಫ್ರೈ ಮಾಡಿದ್ರೆ ಹುಣಸೆಹಣ್ಣು ಕೂಡ ಚೆನ್ನಾಗಿ ಫ್ರೈ ಮಾಡುತ್ತೆ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕರಿಬೇವನ್ನು ಕೂಡ ಸ್ಟವ್ನ ಸಿಮ್ ಮಾಡಿಕೊಂಡು ಕ್ರಿಸ್ಪ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಮಾಡ್ತಾರಂಥ ಈ ಚಟ್ನಿ ಪುಡಿನ ಟ್ರಾವೆಲ್ಗೂ ಕೂಡ ಉಪಯೋಗಿಸ್ಬೋದು. ಈಗ ಟ್ರಾವೆಲ್ಗೆ 3 ದಿನ 4 ದಿನ ಟ್ರಾವೆಲ್ ಹೋಗ್ತಾ ಇರ್ತೀವಿ, ಆವಾಗ ತಿನ್ನೋಕ್ಕೆ ಏನಾದರೂ ಬೇಕು. ಹಾಗಾಗಿ ಈ ಚಟ್ನಿ ಪುಡಿ ಮತ್ತು ಚಪಾತಿ, ಜೋಳದ ರೊಟ್ಟಿ ಜೊತೆಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ನೋಡಿ ಯಾವ ರೀತಿ ರೋಸ್ಟ್ ಮಾಡ್ತಾಯಿದ್ದೀನಿ ಅಂತ. ಇಷ್ಟು ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನಾನು ಇವತ್ತು ಈ ಚಟ್ನಿ ಪುಡಿನ ನಿಮಗೂ ತೋರಿಸ್ತಾ ಇದ್ದೀನಿ, ನಾನು ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಾವು ಮಹಾಕುಂಭಮೇಳ ನಡೀತಿದೆಯಲ್ಲ ಪ್ರಯಾಗ್ರಾಜಲ್ಲಿ, ಆ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಚಟ್ನಿ ಪುಡಿನ ಮಾಡ್ಕೊತೀನಿ, ಹೇಳ್ತೀನಿ ಬನ್ನಿ ನಂತರದಲ್ಲಿ. ನೋಡಿ, ಕೊಬ್ಬರಿನ ತುರಿದಾದರೂ ಹಾಕ್ಬೋದು, ಈ ಥರ ಹೆಚ್ಚಾದರೂ ಹಾಕ್ಬೋದು. ಆದರೆ ಸ್ಟವ್ನ ಸಿಮ್ ಮಾಡಿ ಕೊಬ್ಬರಿನ ಚೆನ್ನಾಗಿ, ಕೊಬ್ಬರಿನೆಲ್ಲ ಪ್ರತಿಯೊಂದು ಪದಾರ್ಥನೂ ಸ್ವಲ್ಪ ಸ್ಟವ್ ಸಿಮ್ಮಲ್ಲೇ ಫ್ರೈ ಮಾಡಬೇಕು. ಯಾಕಂದರೆ ಸೀದ್ಬಿಡುತ್ತೆ, ರುಚಿ ಹೋಗುತ್ತೆ. ಹಾಗಾಗಿ ಸೀಯಬಾರ್ದು. ಕೊಬ್ಬರಿನ ನೋಡಿ ಉದ್ದುದ್ದಕ್ಕೆ ಹೆಚ್ಕೊಂಡು ಸ್ಟವ್ನ ಕಮ್ಮಿ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲ ನನಗೆ ತುರಿಯೋಕ್ಕಾಗುತ್ತೆ ಅಂತಂದರೆ ತುರ್ಕೊಂಡು ಪುಡಿ ಮಾಡ್ಕೊಬೋದು. ಎಲ್ಲ ಪದಾರ್ಥಗಳು ಕೂಡ ಚೆನ್ನಾಗಿ ಫ್ರೈ ಮಾಡಿದ್ವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಎಷ್ಟು ಚಟ್ನಿ ಪುಡಿ ಮಾಡ್ತಾಯಿದ್ವಿ ಆ ರುಚಿಗೆ ತಕ್ಕನಾಗಿ ಉಪ್ಪು ಕೂಡ ಹಾಕೊಳ್ಳೋಣ. ಒಟ್ಟಿನಲ್ಲಿ ಪದಾರ್ಥಗಳು ಗೊತ್ತಾದರೆ ನಮಗೆ ಎಷ್ಟೆಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ಹಾಕ್ಕೊಂಡು ಮಾಡ್ಕೊಬೋದು. ಬೆಲ್ಲ, ಇಂಗು, ಬಿಳಿ ಎಳ್ಳು, ಕಡಲೆಕಾಯಿ ಬೀಜ, ಹುರ್ಗಡ್ಲೆ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಮೆಂತ್ಯ ಕಾಳು, ಕರಿಬೇವಿನ ಸೊಪ್ಪು, ಕೊಬ್ಬರಿ. ನೋಡಿ, ಕೊಬ್ಬರಿನ ನಾವು ಚಟ್ನಿ ಪುಡಿ ಮಾಡ್ತಾರಿಂದ ಮೊದಲಿಗೆ ಫಸ್ಟು ಚೆನ್ನಾಗಿ ಹುರಿದಂಥ ಕೊಬ್ಬರಿನ ಫಸ್ಟು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಬೋಣ. ನೋಡಿ, ಈ ರೀತಿ ತೊಗೊಂಡಂಥ ಕೊಬ್ಬರಿನ ನಾವು ಇನ್ನೂ ಅದಕ್ಕೆ ಮಿಕ್ಸ್ ಮಾಡಿಲ್ಲ. ನೋಡಿ, ಈಗ ಮಿಕ್ಸ್ ಮಾಡಿದ್ವಿ. ಪುಡಿ ಮಾಡಿದಂಥ ಕೊಬ್ಬರಿನ
ನಾವು ಎಲ್ಲ ಹುರಿದಿರ್ತೀವಲ್ಲ ಆ ಪದಾರ್ಥಕ್ಕೆ ಮಿಕ್ಸ್ ಮಾಡಿ ಮತ್ತೆ ಜಾರ್ಗೆ ಹಾಕಿ ಇದನ್ನು ಫ್ರೈ ಮಾಡ್ತಾಯಿದ್ದೀವಿ. ನೋಡಿ, ನಾನು ಕುಂಭಮೇಳದ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ನಾವು ಕುಂಭಮೇಳಕ್ಕೆ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸುಮಾರು ಒಂದು 11 ಜನದಷ್ಟು ಹೋಗ್ತಾಯಿದ್ದೀವಿ. ಮಕ್ಕಳು ಕೂಡ ಬರ್ತಾಯಿದ್ದಾರೆ ನಾವು ಹೋಗ್ತಾರಂತ ಕುಂಭಮೇಳಗೆ. ಹಾಗಾಗಿ ಈ ಚಟ್ನಿ ಪುಡಿನ ನಾನು ಮಾಡ್ತಾಯಿದ್ದೆ. ನೋಡಿ, ನಾನು ಮಿಕ್ಸಿ ಜಾರಲ್ಲೇ ಚಟ್ನಿ ಪುಡಿನ ಮಾಡಿಕೊಂಡೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕುಂಭಮೇಳೆಗೆ ಯಾವುದರಲ್ಲಿ ಹೇಗೆ ಹೋದ್ವಿ, ಯಾವತ್ತು ಬಂದ್ವಿ ಮತ್ತು ಟ್ರಾವೆಲಿಂಗ್ ಎಲ್ಲ ಹೇಗಿತ್ತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರುಚಿಯಾದಂತಹ ಚಟ್ನಿ ಪುಡಿ ರೆಡಿಯಾಗಿದೆ.